ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ದಿಸ್ ಈಸ್ ಅನ್ ಇನಿಷಿಯೇಟಿವ್, ದಿಸ್ ಈಸ್ ಅ ಸ್ಟಾರ್ಟಿಂಗ್ ಸ್ಟೆಪ್. ಸೊ ಇದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸೊಸೈಟಿ, ದ ಸಿವಿಲ್ ಸೊಸೈಟಿ ಈಸ್ ದಿ ಕೀ ಲೀಡರ್ಸ್. ಸೊ ಸಾಕಷ್ಟು ಇಲ್ಲಿ ಸ್ವಾಗತ ಭಾಷಣದಲ್ಲಿ ಕೋರಿದ ಹಾಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಇದನ್ನು ಲೀಡ್ ತಗೊಂಡು ಮಾಡ್ತಾ ಇರುವಂಥದ್ದು ಒಂದು ಶ್ಲಾಘನೀಯ ವಿಚಾರ. ವೆನ್ ದಿ ಸಿಟಿಸನ್ಸ್ ರಿಯಲೈಸ್ ದಿ ಇಂಪಾರ್ಟೆನ್ಸ್ ಆಫ್ ಎನ್ವಿರಾನ್ಮೆಂಟ್ and understands the fine balance between development and environmental conservation, that is going to be a sustainable development. ಸೊ ಇದು ಈ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನುವಂಥದ್ದು ಸುಮಾರು ಒಂದು 50 ವರ್ಷಗಳ ಹಿಂದೆಯಿಂದನೇ ಪ್ರಾರಂಭ ಆಗಿದೆ. ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಒಂದು ಥೀಮ್ ಇದೆ. ಸೊ ಫಸ್ಟ್ ಥೀಮ್ ಇದನ್ನು ಪ್ರಾರಂಭ ಮಾಡಿದಾಗ ಇದು ಓನ್ಲಿ ಒನ್ ಅರ್ತ್, ಇಟ್ ಇಸ್ ಅ ವೆರಿ ಪವರ್ಫುಲ್ ಮೆಸೇಜ್. ಅದೇ ಒಂದು ಥೀಮ್ ಇರುವಂಥದ್ದು, ಒಂದೇ ಒಂದು ಅರ್ತ್ ಅಂತ, ಓನ್ಲಿ ಒನ್ ಅರ್ತ್ ಅಂತ. ಸೊ ಅದೇ ರೀತಿ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ಥೀಮ್ಗಳಿತ್ತು. ಈಗ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಗ್ಲೋಬಲಿ ಅನ್ನುವಂಥ ಥೀಮೊಂದಿಗೆ ಈ ವರ್ಷ ಈ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಈ ಕೋರ್ ಡಿಪಾರ್ಟ್ಮೆಂಟ್ ಆಗಿರುವಂತಹ ಅರಣ್ಯ ಇಲಾಖೆಯಿಂದ ವಿವಿಧ ಸೀಡ್ಲಿಂಗ್ಸು, ಸ್ಯಾಪ್ಲಿಂಗ್ಸು, ಬೇರೆ ಬೇರೆ ಬಗೆಯ ವೆರೈಟೀಸ್ಗಳನ್ನು ಅವರು ರೈಸ್ ಮಾಡಿದ್ದಾರೆ. ಸಾಕಷ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿದ್ದಾರೆ ಸಿಟಿ ವ್ಯಾಪ್ತಿನಲ್ಲಿಯೂ, ಮತ್ತು ಬೇರೆ ಬೇರೆ ರೋಡ್ ಸೈಡ್ ಪ್ಲಾಂಟೇಷನ್ ಆಗಿರುವಂಥದ್ದು ಮತ್ತು ಬ್ಲಾಕ್ ಪ್ಲಾಂಟೇಷನ್ಸ್ಗಳಲ್ಲೂ ಕೂಡ ಇದನ್ನು ಮಾಡಿ ಒಂದು ಸಕ್ಸಸ್ ರೇಟ್, ಈಗ ಅದನ್ನು ಮಾಡುವಂಥದ್ದು ಮಾತ್ರ ಅಲ್ಲದೆ ಅದು ಸರ್ವೈವಲ್ ರೇಟನ್ನು ಕೂಡ ನಾವು ನೋಡಬೇಕಾಗ್ತದೆ. ಸರ್ವೈವಲ್ ರೇಟನ್ನು ಹೆಚ್ಚಿಗೆ ಮಾಡಲಿಕ್ಕೆ ದಿಸ್ ಈಸ್ ದಿ ಕರೆಕ್ಟ್ ಸೀಸನ್. ಯಾಕೆಂದರೆ ಈಗ ಸಾಯಿಲ್ ಮಾಯಿಶ್ಚರ್ ಕಂಟೆಂಟ್ ಚೆನ್ನಾಗಿದೆ. ಸೊ ಅದರಿಂದ ಅಪ್ಟೇಕ್ ಚೆನ್ನಾಗಿ ಬರಬೇಕಾದ್ರೆ ದಿಸ್ ಈಸ್ ದಿ ಐಡಿಯಲ್ ಸೀಸನ್. ಸೊ ಈ ಒಂದು ಸೀಸನ್ನಲ್ಲಿ ಈ ಬಿಟ್ಟಿಂಗ್ ಕಾರ್ಯಕ್ರಮವನ್ನು ಮಾಡಿ ಅದೇ ರೀತಿ ಪ್ಲಾಂಟೇಷನ್ನು ಕೂಡ ಮಾಡಿದರೆ ಸರ್ವೈವಲ್ ರೇಟ್ ಚೆನ್ನಾಗಿ ಬರಬಹುವಂಥದ್ದು ಅದು ಒಂದು ಕೂಡ ಇದೆ. ಸೊ ಈ ಒಂದು ಓವರಾಲ್ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಗೆ ತಾವೆಲ್ಲರೂ ಬಂದಿದ್ದೀರಾ. ಸೊ ಅದಕ್ಕೆ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮ ಸಿಟಿಸನ್ ಲೆಡ್ ಪ್ರೋಗ್ರಾಮ್ ಆಗಿ ಮುಂದಿನ ವರ್ಷಗಳಲ್ಲೂ ಕೂಡ ಸತತವಾಗಿ ನಡೆಯಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈಗಾಗಲೇ ಪ್ರಭಾ ಜಿಲ್ಲಾಧಿಕಾರಿ ಅವರು ಹೇಳಿರುವ ಹಾಗೆ ಕೆಲವೊಂದು ಅಂಶಗಳನ್ನ ಐ ವಿಲ್ ನಾಟ್ ಬಿ ರಿಪೀಟಿಂಗ್. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಪ್ರಕಾರ ನಾವು ಈ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ನಾವು ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ಜೂನ್ 5ನೇ ತಾರೀಕಾಗಿ. ಈ ಟೈಮ್ ಇಟ್ ಕೋಇನ್ಸೈಡ್ಸ್ ವಿತ್ ಅವರ್ ಮಾನ್ಸೂನ್, ಆನ್ಸೆಟ್ಟಿಂಗ್ ಆಫ್ ಮಾನ್ಸೂನ್. ಹಾಗಾಗಿ ದಿಸ್ ಈಸ್ ಆಲ್ಸೋ ದ ಬಿಗಿನಿಂಗ್ ಆಫ್ ಪ್ಲಾಂಟಿಂಗ್ ಸೀಸನ್ ಎವ್ರಿವೇರ್ ದಟ್ ವಿ ಟೇಕ್ ಅಪ್. ಈಗಾಗಲೇ ನೋಡಬೇಕಾದ್ರೆ ಪ್ರತಿ ವರ್ಷ ಈ ವರ್ಷ ನಾವು 4,17,000 seedlings we are planting within the forest areas and 1,03,000 seedlings we are distributing for public to plant in their own ಅವರ ಜಾಗದಲ್ಲಿ ನೆಡಲಿಕ್ಕೆ. ಪ್ರತಿ ವರ್ಷ ಈ ಆನ್ ಆ್ಯಂಡ್ ಅರೌಂಡ್ 5 ಲಕ್ಷ ನಾವು ಸೀಡ್ಲಿಂಗ್ಸ್ ನಾವು ನೆಡ್ತಾ ಬರ್ತಾ ಇರ್ತೀವಿ. ಅದು ಎಲ್ಲಿ ಹೋಗ್ತದೆ, ಏನಾಗ್ತದೆ ಅಂತ ಎಲ್ರಿಗೂ ಒಂದು ಯಾವಾಗಲೂ ಒಂದು ಕಾಳಜಿ ಇರ್ತದೆ. ಬಟ್ ಇಫ್ ಯು ಸಿ ವಾಟ್ ವಿ ಆರ್ ರಿಮೂವಿಂಗ್ ಎವ್ರಿ ಇಯರ್, ಈಗ ಲಾಸ್ಟ್ ಒಂದೇ ವರ್ಷದಲ್ಲಿ ವಿ ಹ್ಯಾವ್ ರಿಮೂವ್ ಕ್ಲೋಸ್ ಟು 1,39,000 ಆಫ್ ಟ್ರೀಸ್ ಬೇರೆ ಬೇರೆ ಉದ್ದೇಶದಿಂದ. ಕೆಲವೊಂದು ನಮ್ಮಲ್ಲಿ ಕಾಡಲ್ಲಿ ನಾವು ಅಕೇಶನ ತೆಗೆದು ನಾವು ವಿ ಆರ್ ಗೋಯಿಂಗ್ ಫಾರ್ ಮಿಸಲೇನಿಯಸ್. ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ನಮ್ಮದೇ ಆದ ನಾವು ಬೆಂಗಳೂರು ರೋಡ್ ಏನು ಓಡಾಡ್ತೀವಿ ಅದಕ್ಕೆ 100 ಎಕರೆ ನಾವು ಅರಣ್ಯ ಭೂಮಿ ನಾವು ನೀಡಿದ್ದೀವಿ ಈ ಒಂದು ರೋಡ್ ಆಗಲಿಕ್ಕೆ. ಅದೇ ಥರ ವಿವಿಧ ಅಭಿವೃದ್ಧಿ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತದೆ. ಯಾಕಂದರೆ ನಾವು ಅಭಿವೃದ್ಧಿ ಚಟುವಟಿಕೆ ನಿಲ್ಲಿಸೋಕ್ಕಾಗಲ್ಲ. ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕಾದ್ರೆ ಸಮತೋಲನ ನಾವು ಮ್ಯಾನೇಜ್ ಮಾಡಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾವು ಇದೇ ಇನ್ನೂ ಮ್ಯಾಕ್ಸಿಮಮ್ ಇಂಟೆನ್ಸಿಟಿಯಲ್ಲಿ ನಾವು ಪ್ಲಾಂಟಿಂಗ್ ಮಾಡ್ತೀವಿ. ಸೊ ನಾವು ಏನು ಪ್ಲಾಂಟಿಂಗ್ ಮಾಡ್ತೀವಿ ಇಟ್ ಈಸ್ ಓನ್ಲಿ ಟು ಮೇಂಟೈನ್ ದ ಈಕ್ವಿಲಿಬ್ರಿಯಮ್ ವಿಚ್ ವಿ ಆರ್ ರಿಮೂವಿಂಗ್ ಇನ್ ದ ಸೇಮ್ ಇಯರ್. ಯಾಕೆಂದರೆ ವಿ ನೈದರ್ ಕ್ಯಾನ್ ಸ್ಟಾಪ್ ದ್ಯಾಟ್ and neither we can prevent any development activity to take place. So if at all we don't take up this plantation in this intensity, again we will be a victim of heat islands, what Mangalore is witnessing every year with increasing temperatures and loss of moisture. ಸೊ ಈ ಸಿಟಿಯಲ್ಲಿ ಯಾಕೆ ಈ ಥರ ಇಷ್ಟು ಕಾರ್ಯಕ್ರಮ ನಾವು ಮಾಡ್ತೀವಿ ಅಂದರೆ, ಸಿಟಿಯಲ್ಲಿ ನಮಗೆ ಸರ್ಕಾರಿ ಲ್ಯಾಂಡ್ಸಿನ ಅವೈಲೇಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ ಯಾವಾಗಲೂ ವಿತ್ ಹ್ಯಾಬಿಟೇಷನ್ ಪ್ರೆಷರ್. ಹಾಗಾಗಿ ಇಟ್ಸ್ ಅನ್ ಅಪೀಲ್ ಟು ಆಲ್ ಇಂಡಿವಿಜುವಲ್ಸ್ ಟು ಟೇಕ್ ಅಪ್ ಪ್ಲಾಂಟೇಷನ್ ಡ್ರೈವ್ಸ್. ಎಲ್ಲಿ ತಮ್ಮಲ್ಲಿ ಜಾಗ ಇದೆ ಅಥವಾ ತಮ್ಮ ಸುತ್ತಮುತ್ತಲು ಮೀಡಿಯನ್ಸ್ ಎಲ್ಲೆಲ್ಲಿ ಜಾಗ ಇದೆ ಆ್ಯಂಡ್ ನಿಮ್ಮ ಮುಖಾಂತರ ಥ್ರೂ ಸಿವಿಲ್ ಸೊಸೈಟಿ ಟು ರೇಸ್ ಅವೇರ್ನೆಸ್. ಸೊ ಈ ಒಂದು ಇನಿಷಿಯೇಟಿವಲ್ಲಿ ಅಮರ ಹ್ಯಾಸ್ colluded with us in their efforts and it is a very welcome initiative. ಯಾಕೆಂದರೆ we require civil. Why aren't trees a part of development is the question that I need to ask. Do we say that we don't have place to put electric poles on the roadside? ಜಾಗ ಇಲ್ಲ, ಎಲೆಕ್ಟ್ರಿಕ್ ಕಂಬ ಹಾಕಲಿಕ್ಕೆ ಜಾಗ ಇಲ್ಲ ಅಂತ ನಾವು ಹೇಳ್ತೀವ? We make space for them. So when we talk about planting trees,
we take it for granted that private people will do or somebody else is going to do it. But unless we wake up and do it ourselves, and where there is warming, there we need to cool it down, and not in a place that is distance from there, is my understanding of environment. So why we cannot accommodate these trees in our habitation is the question that I was trying to address in my study. And then I realized, jaga ರಸ್ತೆಯಲ್ಲ, ಜಾಗ ಮನಸ್ಸಲ್ಲಿಲ್ಲ, ಜಾಗ ಹೃದಯದಲ್ಲಿಲ್ಲ. We are not making a part of green cover an integral part of development. So can such activities initiate a process that people want more green? So when planning happens, policymakers also are under pressure and say, look, so many buildings are there, so much concrete is there, where is the green space? We put it as part of planning. So unless we people talk about it and request or put pressure, I think the policymakers will not get into their out of comfort zone, because trees obviously don't talk, they fall, they create nuisance. So in this monsoon, so many electric poles also have fallen, so many houses also have fallen, man-made structures have fallen. But we count how many trees have fallen and caused damage. So there is a bias, there is a very strong bias in our perception about integrating environment amongst us. When we say us, I am very clearly defining, we think we are not the environment.